ಹಾಯ್. ಸೊ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಅಲ್ಲ, ವಿ ಹ್ಯಾಡ್ ಬೀನ್ ಟು ಬಂಡೀಪುರ್. ಬಟ್ ಅಲ್ಲಿ ಅಷ್ಟೊಂದು ಪ್ರಾಣಿಗಳು ವಿಟ್ನೆಸ್ ಮಾಡೋದಕ್ಕಾಗಿಲ್ಲ. ಸೊ ಅದಕ್ಕೆ ಮೈಸೂರು ಝೂಗೆ ಬಂದ್ವಿ. ಮೈಸೂರು ಝೂ ಅಲ್ಲಿ ಡಿಸಪಾಯಿಂಟ್ ಏನಾಗಿಲ್ಲ, ಬಟ್ ಸ್ವಲ್ಪ ಕಡಿಮೆನೇ ಇತ್ತು ಪ್ರಾಣಿಗಳು. ಬಿಕಾಸ್ ಹೋಗಿದ್ದೇ ತುಂಬ ಅರ್ಧ ದಿನ ಆಗೋಗಿತ್ತು, ಮಧ್ಯಾಹ್ನ ಬಿಸಿಲು. ಸೊ ಪ್ರಾಣಿಗಳಿರಲಿಲ್ಲ. ಬಟ್ ಯಾವ್ದ್ಯಾವ್ದಿತ್ತು ಆದಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, ಚಿಂಪಾಂಜಿ ಇತ್ತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಚಿಂಪಾಂಜಿ, ರೈನೋಸೋರಸ್ ಇಂಥವೆಲ್ಲ ನೋಡಿದ್ದು. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಬೈ ದ ವೇ. ಆ್ಯಂಡ್ ಅಂದರೆ ಏನಂದರೆ ಫಾರಿನಿಂದ ಪ್ರಾಣಿಗಳೇ ಜಾಸ್ತಿ ಇತ್ತು. ಅಂದರೆ ಆಫ್ರಿಕನ್ ಎಲಿಫೆಂಟ್ಸ್ ಆಗಿರ್ಬೋದು, ವೈಟ್ ಟೈಗರ್ಸ್, ಅವೆಲ್ಲ ತುಂಬಾ ಇತ್ತು. ತುಂಬ ಚೆನ್ನಾಗಿದೆ. ಆ್ಯಂಡ್ ಮೈಸೂರಿಗೆ ಹೋದರೆ ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಆ್ಯಂಡ್ ಇಟ್ ಈಸ್ ಟೂ ಬಿಗ್ ಆ್ಯಂಡ್ ಟೋಟಲಿ ವರ್ತ್ ಫಾರ್ ದಟ್ 120 ರುಪೀಸ್ ಆಫ್ ಟಿಕೆಟ್ಸ್ ನಾವೇನು ತೊಗೊಳ್ತೀವಿ ಅಲ್ಲ, ತುಂಬಾ ವರ್ತಿದೆ. ಆ್ಯಂಡ್ ತುಂಬ ಪ್ರಾಣಿಗಳಿತ್ತು. ಎಲಿಫೆಂಟ್ಸ್, ಹಾನೆಸ್ಟ್ಲಿ ಹೇಳಬೇಕು ಅಂದರೆ ಮೈಸೂರಲ್ಲಿ ಎಲಿಫೆಂಟ್ಸ್ನ ತುಂಬ ಕಡಿಮೆ ನೋಡಿದ್ವಿ. ಸೊ ಝೂ ಅಲ್ಲಿರ್ಬೋದು ಅಥವಾ ಬಂಡೀಪುರದಲ್ಲಿರ್ಬೋದು ತುಂಬ ಕಡಿಮೆ ನೋಡಿದ್ವಿ. ಬಟ್ ಅಗೇನ್ ಝೂ ಏನು ಡಿಸಪಾಯಿಂಟ್ ಮಾಡಿಲ್ಲ. ಬಟ್ ಸ್ಟಿಲ್ ನೀವು ನೋಡಿದಾಗೆ ಕ್ಯಾಂಗ್ರೂ ಇತ್ತು. ಆ್ಯಂಡ್ ದಿಸ್ ಈಸ್ ಆಫ್ರಿಕನ್ ಎಲಿಫೆಂಟ್. ನನಗೆ ಈ ಎಲಿಫೆಂಟ್ ಹಾನೆಸ್ಟ್ಲಿ ಅಷ್ಟು ಇಷ್ಟ ಆಗಿಲ್ಲ, ಬಟ್ ದಿಸ್ ವಾಸ್ ಆಲ್ಸೋ ದೇರ್. ಆ್ಯಂಡ್ ಜಿರಾಫ್ ನೋಡ್ಬೋದು. ಆ್ಯಂಡ್ ಜಿರಾಫ್ ಇಲ್ಲಿ ತುಂಬ ಇತ್ತು.